BR ಪಾಟೀಲ್ ಅವರು ತಮ್ಮ ಪಕ್ಷದಲ್ಲಿ ತಮ್ಮ ಸರ್ಕಾರದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತೇಳಿ ಹೇಳಿದಾಗ ಅವರ ಮೇಲೆ ಮುಗಿದು ಬೀಳೋರು ಒಬ್ರಿಬ್ರಲ್ಲ. BR ಪಾಟೀಲ್ರಂತೆ ನಾವು ಕೂಡ ಶಾಸಕರು. BR ಪಾಟೀಲ್ ಶಾಸಕರಂತೆ ನಡ್ಕೊಳ್ಬೇಕು. BR ಪಾಟೀಲ್ಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ. ಸಚಿವರ ಜೊತೆಯಲ್ಲಿ ಕೂತು ನಿಮ್ಮ ಸಮಸ್ಯೆ ಏನು ಅಂತ ಚರ್ಚೆ ಮಾಡಿ. ಪಾಪ 3-4 ಸಲ ಅವರು ಪತ್ರ ಬರೆದ್ರು ಕೂಡ ಒಬ್ಬರು ಶಾಸಕರಿಗೆ, ಅವರದೇ ಪಕ್ಷದ ಶಾಸಕರಿಗೆ ಕಿಮ್ಮತ್ತು ಕೊಡದೇ ಇದ್ದಾಗ ಪಾಪ ಅವರಾದ್ರೂ ಏನ್ ಮಾಡ್ತಾರೆ? ಇಕ್ಬಾಲ್ ಹುಸೇನ್ ಅವರು ಇವತ್ತು ಹಿಂಗ್ ಮಾತಾಡ್ತಾ ಇದಾರಲ್ಲ, BR ಪಾಟೀಲ್ ಅವ್ರು ಹೇಳದ್ದೇ ತಪ್ಪ? ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಅಥವಾ ನಿಮ್ಮ ಸರ್ಕಾರದಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನ ಮಾತಾಡ್ಲೇಬಾರ್ದ? ಹಾಗಾದ್ರೆ ನಿಮ್ ಪಕ್ಷದವರಾದ್ರೆ, ನಿಮ್ ಶಾಸಕರಾದ್ರೆ ಹಾಗಾದ್ರೆ ಅವ್ರ ಕಣ್ಮುಂದೆ ಏನೇ ನಡೀತಾ ಇದ್ರು ಸುಮ್ನೆ ಇರ್ಬೇಕಾ? ಇಕ್ಬಾಲ್ ಹುಸೇನ್ ಅವರೇ, ನೀವು ಸುಮ್ನೆ ಇರಬಹುದು. BR ಪಾಟೀಲ್ ಅವರು ಮಾತಾಡಿದ್ದಾರೆ, ಇಂಥದ್ದೆಲ್ಲ ಸರಿಯಾಗಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ದನಿಗೂಡಿಸಿ. ಅವ್ರು ಮಾತಾಡಿದ್ದೆ ತಪ್ಪು ಅಂತೇಳಿ ಹೇಳೋದಲ್ಲ, ಇದ್ಯಾಕೋ ಸರಿ ಕಣ್ಣಂಗ್ ಕಾಣಿಸ್ತಾ ಇಲ್ಲ. ಇಕ್ಬಾಲ್ ಹುಸೇನ್ ಅವರೇ, ನಾನು BR ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀನಿ. ಅವರು ಶಾಸಕರಾಗವ್ರೆ, 140 ಜನನು ಬೇರೆಯವರು 243 ಜನನು ಶಾಸಕರಾಗವ್ರೆ. ಶಾಸಕರ ರೀತಿಯಲ್ಲಿ ನಡ್ಕೊಳ್ಬೇಕು. ಅವ್ರಿಗೇನ್ ಕೊರತೆ ಇದೆ ಅದನ್ನ ಕೂತು ಕೂಲಂಕುಷವಾಗಿ ಯಾರನ್ನ ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ನಮ್ಮ ಪಕ್ಷದ ಬಗ್ಗೆನೇ ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಅವ್ರಿಗೆ ಏನ್ ಬೇಕು, ಸಚಿವರ ಹತ್ರ ಕುತ್ಕೋಬೇಕು, ಇಲ್ಲ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೆ ಏನ್ ಬೇಕು ಬೇಡಿಕೆ ಇಟ್ಟರೆ ನಾವೆಲ್ಲ ಕೆಲಸ ಮಾಡ್ತಾ ಇಲ್ವಾ? ಹಿರೀಕರವರು ಸಾಕಷ್ಟು ಸಲ ಅವ್ರು ಶಾಸಕರಾಗವ್ರೆ, ಮುಖ್ಯಮಂತ್ರಿಗೆ ಬಹಳ ಆತ್ಮೀಯರಾಗವ್ರೆ, ಆತ್ಮರಾಗವ್ರೆ ಅವರೆಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ಸಣ್ಣ ವಿಷಯಕ್ಕೆ ಈ ರೀತಿ ಪ್ರಚಾರ ತಗೊಳ್ಳೋದು ಸೂಕ್ತ ಅಲ್ಲ. ಯಾವ ರೀತಿ ಇದೆ ಸರ್ ವಸತಿ ಇಲಾಖೆ ಆ ತರ ಈಗ ನನಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ಗಾದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ನೋಡಿ, ಸತ್ಯ ಹೇಳಿದ್ರೆ ಅದು ತುಂಬಾ ಕಹಿಯಾಗಿರುತ್ತಂತೆ. BR ಪಾಟೀಲ್ ಅವ್ರ ಮಾತನ್ನ DK ಶಿವಕುಮಾರ್ಗೂ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇಕ್ಬಾಲ್ ಹುಸೇನ್ ಅವರಿಗೂ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನಾಗ್ತಿದೆ ಈ ಹೊತ್ತಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ, ಹನುಮಂತ್? ಖಂಡಿತ ರಂಜಿತ್, BR ಪಾಟೀಲ್ ಅವರ ಆಡಿಯೋ ನುಂಗಲಾರದ ಬಿಸಿ ತುಪ್ಪವಾಗಿದೆ ಸರ್ಕಾರಕ್ಕೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಬೆಳಗ್ಗೆಯಿಂದನೂ ಕೂಡ ಅದನ್ನೇ ಹೇಳ್ತಾ ಇರೋಂಥದ್ದು. ಯಾಕೆ ಅಂತಂದ ಹೇಳಿದ್ರೆ, ಯಾವುದೋ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ವಿರೋಧ ಪಕ್ಷಗಳ ಶಾಸಕರು ಆರೋಪ ಮಾಡಿದ್ರೆ ಇದು ಇಷ್ಟು ದೊಡ್ಡ ಪ್ರಮಾಣದ ಸುದ್ದಿ ಆಗ್ತಾ ಇರಲಿಲ್ಲ. ಯಾಕಂತಂದ ಹೇಳಿದ್ರೆ ರಾಜಕಾರಣದಲ್ಲಿ ಸಹಜವಾಗಿಯೇ ವಿರೋಧ ಪಕ್ಷಗಳು ವಿರೋಧವನ್ನ ಮಾಡ್ತಾ ಇರ್ತವೆ. ಆದ್ರೆ ಇಲ್ಲಿ ಸ್ವಪಕ್ಷ ಶಾಸಕರೇ, ಅದರಲ್ಲೂ ಕೂಡ ಹಿರಿಯ ಶಾಸಕರಾಗಿರುವಂತಹ BR ಪಾಟೀಲ್ ಅವರು ಮಾಡಿರುವಂತಹ ಆರೋಪ ಏನಿದೆ, ಈ ಆರೋಪ ಸಹಜವಾಗಿಯೇ ಸರ್ಕಾರಕ್ಕೆ ಒಂದಷ್ಟು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮೊದಲಿಂದನೂ ಕೂಡ ಸಚಿವರು ವರ್ಸಸ್ ಶಾಸಕರು ಅನ್ನುವಂತಹ ಜಟಾಪಟಿ ಇತ್ತು. ಸಚಿವರ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ಒಂದಷ್ಟು ಹಿರಿಯ ಶಾಸಕರೆಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಈ ಬಾರಿ ನೇರವಾಗಿ ಭ್ರಷ್ಟಾಚಾರದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಇಲಾಖೆಯ ಒಳಗಡೆಗೆ ಸಚಿವರು ಯಾವ ಕಡೆ ಗಮನ ಬೇಕು ಅಂತ ಒಂದಷ್ಟು ಉಲ್ಲೇಖ ಮಾಡುವಂತ ಪ್ರಯತ್ನಗಳನ್ನ BR ಪಾಟೀಲ್ ರವರು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸ್ವತಃ ಪಕ್ಷ ಹಿರಿಯ ಶಾಸಕರಾದಂತಹ BR ಪಾಟೀಲ್ ಅವರು ಮಾಡಿರುವಂತಹ ಆಡಿಯೋ ಏನಿದೆ, ಈ ಆಡಿಯೋವನ್ನ ಸಹಜವಾಗಿ ವಿಪಕ್ಷಗಳು ಒಂದೊಂದು ಕಡೆ ಟೀಕಾಸ್ತ್ರಗಳನ್ನ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. DCM DK ಶಿವಕುಮಾರ್ ಅವರು ಕೂಡ ಒಂದಷ್ಟು ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ನಿನ್ನೆ ನನಗೆ ಮಾಹಿತಿ ಇಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ರು. ಇವತ್ತು ಸ್ವತಃ BR ಪಾಟೀಲ್ ಅವರನ್ನೇ ಕರೆದು ನಾನು ಮಾತನಾಡ್ತೇನೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಯಾವಾಗೆಲ್ಲ ಈ ರೀತಿಯ ಬಹಿರಂಗವಾದಂತಹ ಅಸಮಾಧಾನವನ್ನ ಹಿರಿಯ ಶಾಸಕರು ಹೊರಹಾಕ್ತಾರೋ ಅವಾಗ ಒಂದಷ್ಟು ತೇಪೆ ಹಚ್ಚುವಂತ ಕೆಲಸವನ್ನ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಆದ್ರೆ ಬಹಿರಂಗವಾಗಿ ಆಂತರಿಕವಾಗಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಎಷ್ಟರ ಮಟ್ಟಿಗೆ ಮಾಡುತ್ತೆ ಅನ್ನೋದು ಕೂಡ ಒಂದು $1 ಮಿಲಿಯನ್ ಪ್ರಶ್ನೆ ಆಗಿರುವಂತದ್ದು. ಇದೀಗ BR ಪಾಟೀಲ್ ಅವರು ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆ, ಇಡೀ ಭ್ರಷ್ಟಾಚಾರದ ಆರೋಪ ಕೇವಲ ಇದು ಸರ್ಕಾರ ಮಾತ್ರ ಅಲ್ಲ, ಪಕ್ಷಕ್ಕೂ ಕೂಡ ಬಹುದೊಡ್ಡ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ವಿಪಕ್ಷಗಳು ಪ್ರಯತ್ನಗಳನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ಸರ್ಕಾರದ ವಿರುದ್ಧ CM ಸಿದ್ದರಾಮಯ್ಯ ಅವರನ್ನು ಕೂಡ ಅವ್ರನ್ನ ಒಂದ್ ವೇಳೆ ನಮ್ಮನ್ನೇನಾರು ಕರೆದ್ರೆ, ಯಾಕಂತಂದ ಹೇಳಿದ್ರೆ ಬೇರೆ ಯಾರಾದ್ರೂ ಆರೋಪ ಮಾಡಿದ್ರೆ ಅದು ಸಹಜವಾಗಿ ಅಷ್ಟು ತೀವ್ರತೆ ಪಡಿತಾ ಇರಲಿಲ್ಲ. CM ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವಂತದ್ದು, ಹಿರಿಯ ಶಾಸಕರಾಗಿರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಮೊದಲಿಗೆ ಆಡಿಯೋ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ BR ಪಾಟೀಲ್ ಅವ್ರದ್ದು ಹೌದಾ ಇಲ್ವಾ ಅನ್ನೋಂತ ಒಂದಷ್ಟು ಅನುಮಾನಗಳಿತ್ತು. ಆದ್ರೆ ಸ್ವತಃ ಈ ಆಡಿಯೋ ನನ್ನದೇ ಅನ್ನುವಂತ ಮಾತನ್ನ ಹೇಳುವ ಮೂಲಕ ತಮ್ಮ ಆರೋಪಕ್ಕೆ BR ಪಾಟೀಲ್ ಅವರು ಬದ್ಧರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕೇವಲ ಯಾರ್ದೋ ಮೇಲಿನ ಆರೋಪ ಅಲ್ಲ, ಇಡೀ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋಂತ ನನ್ನ ಪ್ರಯತ್ನ ಅನ್ನುವಂತ ಮಾತುಗಳನ್ನು ಹೇಳಿರುವಂತದ್ದು. ಒಂದು ವೇಳೆ CM ಸಿದ್ದರಾಮಯ್ಯ ಅವರು ಏನಾದ್ರು
ಕರೆದು ನನಗೆ ವಿವರಣೆ ಕೇಳಿದ್ರೆ ಆ ವಿವರಣೆಯನ್ನು ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅದು ಇದು ಒಂದು ಸಹಜವಾದಂತ ಪ್ರಕ್ರಿಯೆ ನಡೆಯುತ್ತೆ. ಅವ್ರನ್ನ ಕರೆದು ಮಾತನಾಡಿಸುವಂತದ್ದಾಗಿರ್ಬೋದು, ಏನ್ ಆರೋಪ ಆಗಿದೆ ಅನ್ನೋಂಥದ್ದನ್ನು ಕೇಳುವಂತದ್ದಾಗಿರುತ್ತೆ. ಆದ್ರೆ ರಾಜಕೀಯವಾಗಿ ಇದನ್ನ ತೆಗೆದುಕೊಳ್ಳುವಂತದ್ದಾದ್ರೆ ಸಹಜವಾಗಿ ಸರ್ಕಾರನ ಸದನದಲ್ಲಾಗಿರ್ಬೋದು, ಸದನದ ಹೊರಗಡೆ ಆಗಿರ್ಬೋದು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಪ್ರತಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರವನ್ನ ಕಾಂಗ್ರೆಸ್ ಪಕ್ಷದ ಶಾಸಕರೇ ಕರೆದುಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. BR ಪಾಟೀಲ್ ಅವರು ತಮ್ಮ ಪಕ್ಷದಲ್ಲಿ, ತಮ್ಮ ಸರ್ಕಾರದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತೇಳಿ ಹೇಳಿದಾಗ ಅವರ ಮೇಲೆ ಮುಗಿದು ಬೀಳೋರು ಒಬ್ರಿಬ್ರಲ್ಲ. BR ಪಾಟೀಲ್ರಂತೆ ನಾವು ಕೂಡ ಶಾಸಕರು. BR ಪಾಟೀಲ್ ಶಾಸಕರಂತೆ ನಡೆದುಕೊಳ್ಬೇಕು. BR ಪಾಟೀಲ್ಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ. ಸಚಿವರ ಜೊತೆಯಲ್ಲಿ ಕೂತು ನಿಮ್ಮ ಸಮಸ್ಯೆ ಏನು ಅಂತ ಚರ್ಚೆ ಮಾಡಿ. ಪಾಪ 3-4 ಸಲ ಅವರು ಪತ್ರ ಬರೆದ್ರು ಕೂಡ ಒಬ್ಬರು ಶಾಸಕರಿಗೆ, ಅವರದೇ ಪಕ್ಷದ ಶಾಸಕರಿಗೆ ಕಿಮ್ಮತ್ತು ಕೊಡದೇ ಇದ್ದಾಗ ಪಾಪ ಅವರಾದ್ರೂ ಏನ್ ಮಾಡ್ತಾರೆ? ಇಕ್ಬಾಲ್ ಹುಸೇನ್ ಅವರು ಇವತ್ತು ಹಿಂಗ್ ಮಾತಾಡ್ತಾ ಇದಾರಲ್ಲ, BR ಪಾಟೀಲ್ ಅವ್ರು ಹೇಳದ್ದೇ ತಪ್ಪ? ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಅಥವಾ ನಿಮ್ಮ ಸರ್ಕಾರದಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನ ಮಾತಾಡ್ಲೇಬಾರ್ದ? ಹಾಗಾದ್ರೆ ನಿಮ್ ಪಕ್ಷದವರಾದ್ರೆ, ನಿಮ್ ಶಾಸಕರಾದ್ರೆ ಹಾಗಾದ್ರೆ ಅವ್ರ ಕಣ್ಮುಂದೆ ಏನೇ ನಡೀತಾ ಇದ್ರು ಸುಮ್ನೆ ಇರ್ಬೇಕಾ? ಇಕ್ಬಾಲ್ ಹುಸೇನ್ ಅವರೇ, ನೀವು ಸುಮ್ನೆ ಇರಬಹುದು. BR ಪಾಟೀಲ್ ಅವರು ಮಾತಾಡಿದ್ದಾರೆ, ಇಂಥದ್ದೆಲ್ಲ ಸರಿಯಾಗಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ದನಿಗೂಡಿಸಿ. ಅವ್ರು ಮಾತಾಡಿದ್ದೆ ತಪ್ಪು ಅಂತೇಳಿ ಹೇಳೋದಲ್ಲ, ಇದ್ಯಾಕೋ ಸರಿ ಕಣ್ಣಂಗ್ ಕಾಣಿಸ್ತಾ ಇಲ್ಲ. ಇಕ್ಬಾಲ್ ಹುಸೇನ್ ಅವರೇ, ನಾನು BR ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀನಿ. ಅವರು ಶಾಸಕರಾಗವ್ರೆ, 140 ಜನನು ಬೇರೆಯವರು 243 ಜನನು ಶಾಸಕರಾಗವ್ರೆ. ಶಾಸಕರ ರೀತಿಯಲ್ಲಿ ನಡ್ಕೊಳ್ಬೇಕು. ಅವ್ರಿಗೇನ್ ಕೊರತೆ ಇದೆ ಅದನ್ನ ಕೂತು ಕೂಲಂಕುಷವಾಗಿ ಯಾರನ್ನ ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ನಮ್ಮ ಪಕ್ಷದ ಬಗ್ಗೆನೇ ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಅವ್ರಿಗೆ ಏನ್ ಬೇಕು, ಸಚಿವರ ಹತ್ರ ಕುತ್ಕೋಬೇಕು, ಇಲ್ಲ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೆ ಏನ್ ಬೇಕು ಬೇಡಿಕೆ ಇಟ್ಟರೆ ನಾವೆಲ್ಲ ಕೆಲಸ ಮಾಡ್ತಾ ಇಲ್ವಾ? ಹಿರೀಕರವರು ಸಾಕಷ್ಟು ಸಲ ಅವ್ರು ಶಾಸಕರಾಗವ್ರೆ, ಮುಖ್ಯಮಂತ್ರಿಗೆ ಬಹಳ ಆತ್ಮೀಯರಾಗವ್ರೆ, ಆತ್ಮರಾಗವ್ರೆ ಅವರೆಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ಸಣ್ಣ ವಿಷಯಕ್ಕೆ ಈ ರೀತಿ ಪ್ರಚಾರ ತಗೊಳ್ಳೋದು ಸೂಕ್ತ ಅಲ್ಲ. ಯಾವ ರೀತಿ ಇದೆ ಸರ್ ವಸತಿ ಇಲಾಖೆ ಆ ತರ ಏನಾದ್ರು ದುಡ್ಡು ಕೊಡೋ ಸೈಟ್ ಅಥವಾ ಈಗ ನನಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ಗಾದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ನೋಡಿ, ಸತ್ಯ ಹೇಳಿದ್ರೆ ಅದು ತುಂಬಾ ಕಹಿಯಾಗಿರುತ್ತಂತೆ. BR ಪಾಟೀಲ್ ಅವ್ರ ಮಾತನ್ನ DK ಶಿವಕುಮಾರ್ಗೂ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇಕ್ಬಾಲ್ ಹುಸೇನ್ ಅವರಿಗೂ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನಾಗ್ತಿದೆ ಈ ಹೊತ್ತಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಹನುಮಂತ್, ಖಂಡಿತ ರಂಜಿತ್, BR ಪಾಟೀಲ್ ಅವರ ಆಡಿಯೋ